ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ ಈ ಕಾದಂಬರಿಯನ್ನು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ. ತುಂಬ ಚೆನ್ನಾಗಿದೆ ಕತೆ, ನೋಡಿ ಕೇಳಿ, ಭಾಳ ಚೆನ್ನಾಗಿದೆ. ಫಸ್ಟ್ ಟೈಮ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವಾಗ ಕತೆ ಏನಿದೆ ಕೇಳೋಣ. ಪ್ರಾಬ್ಲಮ್ಸ್ ನಿನಗೆ ನಿನ್ನ ತಂಗಿ ಪ್ರೀತಿ ಪ್ರೇಮ ಅಂತ ಕೂತ್ರೆ ನಾವು ಕೆಸರಿನಲ್ಲಿ ಧುಮುಕಬೇಕಾಗುತ್ತೆ. ಜಯಂತಿ ಜಮುನಾ ವನಜಮ್ಮನತ್ತ ನೋಡಿದರು. ಧೈರ್ಯ ತಂದ್ಕೊಳ್ಳಿ, ಎಲ್ಲ ಸರಿ ಹೋಗ್ಬೋದು. ಆದರೆ ಎಲ್ಲ ಸರಿ ಹೋಗಲಿಲ್ಲ. ಸರ್ವದಮನ ತನ್ನ ರೂಮಿನಲ್ಲಿ ಅದೇ ತಾನೇ ಆಫೀಸಿನಿಂದ ಹಿಂದಿರುಗಿ ಕುಳಿತಿದ್ದ. ಅವನ ರೂಮಿನಲ್ಲಿ ಮಾಲೀಕರ ಮಗಳು ಮೀನಾ ಓಡಿ ಬಂದಳು. ಚಾಚಾ, ಯಾರೋ ಬಂದಿದ್ದಾರೆ, ನಿಮ್ಮನ್ನು ನೋಡಬೇಕಂತೆ. ಸರ್ವದಮನ ರೂಮಿನಿಂದ ಹೊರಗೆ ಬಂದ. ಎಲ್ಲಿ? ಇಲ್ಲಲ್ಲ ಚಾಚಾ, ನಮ್ಮನೆಯಲ್ಲಿ ಕೂತಿದ್ದಾರೆ. ಸರ್ವದಮನ ಮನೆ ಒಳಗಡಿಯಿಟ್ಟ. ಬಂದಿದ್ದವನು ಸುಕುಮಾರ. ಏನಪ್ಪ ಸರ್ವ, ನಿನ್ನ ಎಲ್ಲೆಲ್ಲಿ ಹುಡುಕಬೇಕು? ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋಣ ಅಂತಿದ್ದೆ. ಯಾಕೆ, ನಾನೇನು ತಲೆಮರೆಸಿಕೊಂಡಿಲ್ವಲ್ಲ? ಆಫೀಸ್ನಲ್ಲಿದ್ನಲ್ಲ. ಆಫೀಸ್ನಲ್ಲಿ ವರ್ಕಿಂಗ್ ಅವರ್ಸ್ನಲ್ಲಿರ್ತೀಯ. ನಮ್ಮ ಬಾಸ್ ನಿನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ? ನಿನಗೋಸ್ಕರ ರೂಮ್ ಅವರು ಬುಕ್ ಮಾಡಿದರೆ ಅವ್ರಿಗೆ ತಿಳಿಸ್ದೆ ನೀನು ಬಂದುಬಿಟ್ಟಿದೆಯಲ್ಲ. ಯಾವುದೋ ಅರ್ಜೆಂಟ್ ವರ್ಕ್ ಇತ್ತಂತೆ, ರೂಮಿಗೆ ಫೋನ್ ಮಾಡಿ ಸಾಕಾಯ್ತಂತೆ. ಅವರೇ ಬಂದಿದ್ದಾರೆ, ಈಗಲೇ ಕರ್ಕೊಂಡು ಬಾ ಅಂದರು. ಸರ್ವದಮನಿಗೆ ಮನೆ ಮಾಲೀಕ ಪಾರಸ್ಮಲ್ನ ಮುಂದೆ ಅವಮಾನ ಆದಂತಾಯಿತು. ಅವನು ಎದ್ದು ನಿಂತು, ಹೊರಗೆ ಕಾರು ನಿಂತಿದೆ, ಕಾರ್ನಲ್ಲಿ ಕಾಯ್ತಾ ಇರ್ತೀನಿ. ಅವನತ್ತ ಹೋಗುತ್ತಲೇ ಪಾರಸ್ಮಲ್ ಸೌರವನನ್ನು ಕೇಳಿದರು. ಏನಪ್ಪ, ಏನಿದೆಲ್ಲ ಗಲಾಟೆ? ನಾವು ಸಂಸಾರಂತಿಗರು. ನಮ್ಮ ಮನೆಯಲ್ಲಿ ಅವರೆಲ್ಲ ಬಂದು ನಿನ್ನ ಹೀಗೆ ಬಗ್ಗೆ ತನಿಖೆ ನಡೆಸೋದು ಸರಿಯಲ್ಲ. ನೀನು ಅವ್ರಿಗೆ ಹೇಳದೆ ಬರಬಾರ್ದಿತ್ತು. ಅದೆಲ್ಲ ಏನಿಲ್ಲ ಪಾರಸ್ಮಲ್, ಅವರು ಭಾರಿ ಶ್ರೀಮಂತರು. ಅವರು ಹಾಗೆ ಪಂಚತಾರ ಹೋಟೆಲಲ್ಲಿ ಇರಬೇಕು ಅಂತ ಅವರು ಅಲ್ಲೇ ಇರುವಂತ ಒತ್ತಾಯ ಮಾಡ್ತಾಯಿದ್ರು. ನಾನು ಸಂಪಾದಿಸುವ ಹಣದಲ್ಲಿ ನಮ್ಮ ತಾಯಿಗೆ ಒಂದಷ್ಟು ಕಳಿಸ್ಬೇಕಿತ್ತು. ಮೋಜಿಗಾಗಿ ಸಂಪಾದಿಸಿದ್ದೇನಲ್ಲ, ಹಾಳು ಮಾಡುವಷ್ಟು ಶ್ರೀನಿವಂತನಲ್ಲ. ಸರ್ವದಮನ ಹೇಳಿದರೂ ಪಾರಸ್ಮಲ್ ಸಮಾಧಾನವಾಗಲಿಲ್ಲ. ಏನಾದರಾಗಲಿ, ಅವರು ನಿನಗಾಗಿ ನನ್ನ ಮನೆ ಹುಡುಕಿಕೊಂಡು ಬರೋದು ಸರಿಯಲ್ಲ. ಪೊಲೀಸ್ ಗೀಲೀಸ್ ಅಂತ ಇದ್ರಲ್ಲ, ನಾನು ಹೋಗಿ ಏನು ವಿಷಯ ಅಂತ ತಿಳ್ಕೊಂಡು ಬರ್ತೀನಿ. ನಿಮಗೆ ತೊಂದರೆಯಾಗುವ ಹಾಗಿದ್ದರೆ ರೂಮ್ ಖಾಲಿ ಮಾಡ್ತೀನಿ. ಸರ್ವದಮನಿಗೆ ಕೋಪ ಉಕ್ಕಿ ಬಂದಿತು. ಸುಕುಮಾರ ತನಗೆ ಆಫೀಸಿಗೆ ಫೋನ್ ಮಾಡಿದರೂ ಆಗಿತ್ತು. ಈ ತರಹ ದಬ್ಬಾಳಿಕೆಗೆ ತನಗೆ ಸರಿಬಾರದು. ಕಾಯುತ್ತಿದ್ದ ಕಾರಿನಲ್ಲಿ ಹತ್ತಿ ಕುಳಿತ. ನೀನು ಮಾಡಿದ್ದು ಸರಿಯಲ್ಲ. ನಾಳೆ ಬೆಳಿಗ್ಗೆ ಆಫೀಸಿಗೆ ಬರ್ತೇನೆ. ಇದೇ ಅಂತಹ ಅವಸರ ಏನಿತ್ತು? ಬಾಸ್ ಕೇಳಿದ್ರು ಬಂದರೆ ನಾನೇನು ಕೇಳಬೇಡ. ಅವನಿಗಾಗಿ ಸುಕುಮಾರ ಕಾಯ್ತಾ ಕುಳಿತಿದ್ದ. ಏನು ಸರ್ವ, ನಿನ್ನಂತಹ ಕೆಲಸ ಮಾಡೋದಾ? ನನಗೆ ತಿಳಿಸದೆ ನೀನು ಬೇರೆ ರೂಮಿಗೆ ಹೊರಟೋದ್ರೆ ಹೇಗೆ? ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗೋಲ್ಲ. 3 ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಕೈಬಿಟ್ಟೋಯ್ತು. ಕಾಂಪ್ಲಿಕೇಶನ್ ಹೇಗಿದೆ ಅಂತ ನಿನಗೆ ಗೊತ್ತು. ನಮಗೆ 25-30 ಲಕ್ಷ ಕೈಬಿಟ್ಟೋಯ್ತು. ಅಂಕಲ್ ಬೆಂಕಿಯಾಗಿ ಬಿಟ್ಟಿದ್ದಾರೆ. ನಾನೆಲ್ಲೂ ಓಡಿ ಹೋಗಿಲ್ವಲ್ಲ, ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಬಹುದಿತ್ತು. ಬಿಗಿಯಾಗಿಯೇ ಸರ್ವ ಹೇಳಿದ. ಎಷ್ಟೋ ಸಲ ಆ್ಯಂಡ್ ಅವರ್ಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನಾನು ಬೇರೆ ವಿಷಯಗಳಲ್ಲಿ ಬ್ಯುಸಿಯಾಗಿದ್ದೆ. ಜಮ್ಮು ನಿನ್ನ ರೂಮಿನ ನಂಬರ್ ಕಾಲ್ ಮಾಡಿ ಸಾಕಾಗಿ ಹೋಯ್ತಂತೆ. ನಾನು ಮದ್ರಾಸ್ ವೈಜಾಗ್ನಲ್ಲಿ ಟೂರ್ ಮಾಡ್ತಾ ಇದ್ದೆ. ನಾನಿಲ್ಲದೆ ಇದ್ದಾಗ ನೀನು ಗೈಡ್ ಮಾಡ್ತೀಯಂತ ಅಂಕಲ್ ತುಂಬ ಹೋಪ್ಸ್ ಇಟ್ಕೊಂಡಿದ್ರು. ಅನ್ಯಾಯವಾಗಿ ಒಳ್ಳೆ ಅಪಾರ್ಚುನಿಟಿಗಳು ಕೈಬಿಟ್ಟು ಹೋದ್ವು. ಅಂಕಲ್ ನನ್ನ ತರಾಟೆಗೆ ತಗೊಂಡಿದ್ದಾರೆ. ಜಮ್ಮುನ ಕಾಂಟ್ಯಾಕ್ಟ್ ಮಾಡಿಲ್ವಂತೆ, ಅವಳು ಕಂಗೆಟ್ಟಿದ್ದಾಳೆ. ನಾನು ಜಮ್ಮುಗೆ ದಿನ ರಾತ್ರಿ ಫೋನ್ ಮಾಡಿ ಸಾಕಾಯಿತು. ಲೈನ್ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ. ಸುಮ್ಮನೆ ರಿಂಗ್ ಆಗುತ್ತೆ, ಇಲ್ಲ ಡೆಡ್ ಆಗಿರುತ್ತೆ. ಸುಕುಮಾರ ಆ ಮಾತು ಕೇಳಿ ಮನಸ್ಸಿನಲ್ಲೇ ನಕ್ಕ. ಮನೆ ಫೋನು ಎಲ್ಲ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ. ಸುಮ್ಮನೆ ಸುಕುಮಾರ ಬದಲಾಗಿರುವುದು ಇವನಿಗೆ ಗೊತ್ತಾಗಲು ಬಾರದು. 1-2 ದಿನ ಆಗಿರಬಹುದು, ಆದರೆ ಯಾವಾಗಲೂ ಆಗೋಕ್ಕೆ ಸಾಧ್ಯ ಇಲ್ಲ. ಅವಳು ಫೋನಿನ ಮುಂದೆನೇ ಕೂತಿರ್ತಾಳೆ. ನೀನು ಏನೇನೋ ನೆಪ ಹೇಳ್ತಾ ಇದ್ದೀಯಲ್ಲ ಕಾಣಿಸುತ್ತೆ. ಯಾಕೋ ಅಂಕಲ್ಗೆ, ನನಗೆ, ಜಮ್ಗೆ, ನಿಮ್ಮ ತಾಯಿಗೆ ನಿನ್ನ ಈ ತರಹದ ನಡವಳಿಕೆ ಸರಿ ಬಂದಿಲ್ಲ. ಅದಕ್ಕೆ ಪರ್ಸ್ನಲ್ಲಾಗಿ ನಾನೇ ಬಂದೆ. ಏನು
ನೆಪದಿಂದ ನನ್ನ ತಪ್ಪಿತಸ್ಥನಾಗಿ ಮಾಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಈಗ ನಾನು ಏನು ಹೇಳಿದ್ರೂ ತಪ್ಪಾಗುತ್ತೆ. ಹೋಗಲಿ, ಈಗೇನು ಮಾಡಲಿ? ಕೆಲಸದಿಂದ ರಿಸೈನ್ ಮಾಡಿಬಿಡ್ಲಾ? ನಿಮಗೆ ಬೇರೆ ಯಾರೋ ಸಿಕ್ಕಿರಬಹುದು. ನನಗಿಂತ ಬುದ್ಧಿವಂತರು ತುಂಬ ಜನ ಇದ್ದಾರೆ. ನೋ 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 ನೋ, ನೀನು ಹಾಗೆ ಮಾಡಬಾರ್ದು. ಮಾಡೋಕ್ಕೂ ಆಗೋಲ್ಲ. ನೀನು ಟ್ರೈನಿಂಗ್ ಪೀರಿಯಡ್ನಲ್ಲಿದ್ದೀಯಾ. ಅಂಕಲ್ ದುಡ್ಡು ಅಂದರೆ ಪ್ರಾಣ. ಒಂದು ಕಾಸು ಕಳ್ಕೊಳ್ಳೋಕ್ಕೆ ಸರಿಯೇ ತಯಾರಿಲ್ಲ. ಹೀಗಿರುವಾಗ ಲಾಸ್ಗೆ ಅವರು ನಿನ್ನ ಬಿಡೋಲ್ಲ. ಹೇಗಾದರೂ ವಸೂಲು ಮಾಡೇ ಮಾಡ್ತಾರೆ. ಸರ್ವದಮನ ಸಣ್ಣಗೆ ನುಡುಗಿದ. ತನ್ನಿಂದ ನಷ್ಟ, ಆ ನಷ್ಟವನ್ನು ತಾನೇ ಭರಿಸಬೇಕು. ಅದು ಲಕ್ಷಾಂತರ. ಅದು ಅನ್ಯಾಯ. ಸಂಬಳ ಬಿಟ್ಟು ನಾನು ಬೇರೆ ಚೂರು ನಯ ಪೈಸಾ ಮುಟ್ಟುವುದಿಲ್ಲ. ನನ್ನನ್ನು ಆಫೀಸ್ ಟೈಮ್ನಲ್ಲಿ ಸಂಪರ್ಕಿಸದೇ ಇದ್ದುದು ಅವರ ತಪ್ಪು. ಆಫೀಸ್ನ ಟೈಮ್ ಆದ ಮೇಲೆ ಉಳಿಯುವ ಸಮಯ ನನ್ನದು. ನನ್ನ ಪ್ರೈವೇಟ್ ಟೈಮು ಅದು. ಸರ್ವ ರೇಗಿ. ನಿಂಗೊತ್ತಿಲ್ಲ ಸರ್ವ, ಅಂಕಲ್ ಅಂಥವರೇ. ನನ್ನ ಬಿಡುವುದಿಲ್ಲ. ಒಂದಿನ ಕಾರು ಕೆಟ್ಟು ಹೋಗಿ ಅವರು ಟ್ಯಾಕ್ಸಿಯಲ್ಲಿ ನನ್ನ ನೋಡೋಕ್ಕೆ ಬಂದರು. ಟ್ಯಾಕ್ಸಿ ಪಾಸ್ ನನ್ನ ಕೈಲಿ ಕೊಡಿಸಿದ್ರು. ನೀನು ಎಕ್ಸ್ಟ್ರಾ ಆಡಬೇಡ. ನಾನು ಹೇಳೋ ಹಾಗೆ ಕೇಳು. ನೀವೇನಾದರೂ ನನ್ನ ಮೇಲೆ ಆಕ್ಷನ್ ತಗೊಂಡ್ರೆ ನಾನು ನಿಮ್ಮ ಮಗಳು ಜಮುನ್ನ ಮದುವೆ ಆಗೋಲ್ಲ ಅಂತ ಹೇಳು. ಆಗ ತಣ್ಣಗಾಗ್ತಾರೆ. ಛೇ, ಜಮುನನ್ನು ಇದಕ್ಕೆಲ್ಲ ಎಳೆಯೋದು ಬೇಡ. ಏನು ಮಾಡಿದರೂ ನಾನು ಜಮುನನ್ನ ಮದುವೆ ಆಗೇ ಆಗ್ತೀನಿ, ಆವೇಶದಿಂದ ಕೂಗಿದ. ಮೆಲ್ಲಗೆ. ನಾನು ನಿನ್ನ ಹಿತವಂಚಕ. ಆಗೋ ಜಮ್ಮಂಗೂ ಹಿತವಂಚಕ. ನಾನು ಹೇಳಿದ ಹಾಗೆ ಮಾಡಿದರೆ ನಿನ್ನ ಅವರು ಎಕ್ಸ್ಟ್ರಾ ಫ್ಲೈಟ್ ಮಾಡಿದ ಹಾಗೆ ಮಾಡ್ಬೋದು. ಅವರು ಒಂದು ಕೇಸ್ನ ಕುಕ್ ಆಫ್ ಮಾಡಿಬಿಡ್ತಾರೆ. ನಿನ್ನ ಲಕ್ಷಾಂತರ ರೂಪಾಯಿ ಎಲ್ಲಿಂದ ತಯಾರಾಯಿತು? ನಿಮ್ಮ ತಾಯಿ ಸ್ಥಿತಿ ಹೇಗಾಗುತ್ತೆ ಯೋಚಿಸು. ಅಷ್ಟೇ ಅಲ್ಲ, ಹಠದಿಂದಾನೇ ಜಮ್ಮುನ ಬೇರೆ ಯಾರಿಗಾದರೂ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಮೋಸ ಮಾಡೋದು ಹೇಗಿದ್ರೂ ಮಾಡೇ ಮಾಡ್ತಾರೆ. ನಾನು ನೋಡಿಯೇ ಬಿಡ್ತೀನಿ ಅವರೇನು ಮಾಡ್ತಾರೆ ಅಂತ. ಸರ್ವದಮನ ಹಲ್ಲು ಕಡಿದ. ಕಾಮ್ ಡೌನ್. ಅವಸರದಿಂದ ಯಾವುದನ್ನು ಸಾಧಿಸೋಕ್ಕೆ ಆಗೋಲ್ಲ. ನಾಳೆ ಬೆಳಿಗ್ಗೆ ತನಕ ಯೋಚಿಸು. ನಾನು ಇಷ್ಟರಲ್ಲೇ ಯುರೋಪಿಯನ್ ಕಂಟ್ರೀಸ್ ಟೂರ್ ಮಾಡಬೇಕಂತ ಇದ್ದೀನಿ. ನಾನು ಹೊರಟು ಹೋದರೆ ಜಮ್ಮುನ ನಿನ್ನ ಸಪೋರ್ಟ್ ಮಾಡೋರು, ನಿಮ್ಮಿಬ್ಬರಿಗೂ ಹೆಲ್ಪ್ ಮಾಡೋರು ಯಾರೂ ಇರೋಲ್ಲ. ಸರ್ವದಮನ ರಾತ್ರಿಯೆಲ್ಲ ಹೊರಳಾಡಿದ. ತನ್ನ ತಾಯಿ ಈ ವಿಷಯಗಳೆಲ್ಲ ತಿಳಿದರೆ ಎದೆ ಒಡೆದು ಸತ್ತಾಳು. ಜಮ್ಮುವಿನ ಗತಿ? ಅವಳು ಏನಾದರೂ ಅನಾಹುತ ಮಾಡಿಕೊಂಡಾಳು. ನಾನು ನಷ್ಟವಾಗಿದೆ ಎನ್ನುವ ಹಣ ಎಲ್ಲಿಂದ ತರುವುದು? ಜಮ್ಮುವಿಗಾಗಿ, ತನ್ನ ತಾಯಿಗಾಗಿ ತಾನು ಸುಕುಮಾರ ಹೇಳಿದಂತೆ ಕೇಳಿದರೆ ವಾಸಿ. ಮಾರನೆಯ ದಿನ ಬೆಳಗಾಗುತ್ತಲೇ ಸುಕುಮಾರನು ಭೇಟಿಯಾಗಲು ಹೊರಟ. ನೀವು ಹೇಳಿದ ಹಾಗೆ ಮಾಡಿದರೆ ವಾಸಿ ಎನಿಸಿತು. ನಾನು ರಾತ್ರಿಯೆಲ್ಲ ಯೋಚಿಸಿ ನೋಡಿದೆ. ಒಂದು ಕೆಲಸ ಮಾಡು. ನನ್ನ ಬದಲು ನೀನು ಯುರೋಪಿಯನ್ ಕಂಟ್ರೀಸ್ನೆಲ್ಲ ಸುತ್ತಾಡಿ ಬಾ. ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಿ. ನೀನು ಹೋಗಿ ಮರಳಿ ಬರುವುದರಲ್ಲಿ ಒಂದೆರಡು ಒಳ್ಳೆ ಪ್ರಾಜೆಕ್ಟನ್ನು ನಾನು ಹಿಡಿದು ಆಗಿರೋ ನಷ್ಟ ತುಂಬುತ್ತೀನಿ. ಆದರೆ ಈ ಗುಟ್ಟು ನಮ್ಮಲ್ಲೇ ಇರಲಿ. ನಾನು ಅಂಕಲ್ಗೆ ನಿನ್ನನ್ನು ನನ್ನ ಬದಲು ಕಳಿಸುತ್ತೇನೆ ಅಂತೀನಿ. ನೀನು ಒಂದೆರಡು ಒಳ್ಳೆ ಪ್ರಾಜೆಕ್ಟ್ ಹಿಡಿದಿದ್ದೀಯಾ ಅಂತ ಹೇಳ್ತೀನಿ. ಜಮ್ಮುಗೆ ನೀನೇ ಒಂದು ಕಾಗದ ಬರೆದು ಬಿಡು. ಸದ್ಯಕ್ಕೆ ನಮ್ಮ ಮದುವೆ ಮಾತು ಬೇಡ. ನಾನು ಬಂದ ಮೇಲೆ ಆ ವಿಷಯ ಮಾತನಾಡೋಣ ಅಂತ. ಸರ್ವದಮನಿಗೆ ಅಷ್ಟೊಂದು ಸಿನಿಮಾದ ಕಟ್ಟುಕತೆ ಎನಿಸಿತು. ಅಷ್ಟು ಸುಲಭವಾಗಿ ಆಗೋಕ್ಕಲ್ಲ. ನಾನು ಅಷ್ಟು ಸಲೀಸಾಗಿ ಮಾಡ್ತೀನಿ. ಇವತ್ತಿನಿಂದನೇ ನಿನ್ನ ಪಾಸ್ಪೋರ್ಟ್ ವೀಸಾಗೆ ಸುತ್ತಾಡೋಕ್ಕೆ ಪ್ರಾರಂಭಿಸು. ನಾನು ಹೆಲ್ಪ್ ಮಾಡ್ತೀನಿ. ನಿನ್ನ ಕೈಯಿಂದ ಅಷ್ಟು ಹಣ ಕುಕ್ಕಕ್ಕಾಗುತ್ತಾ? ಇದು ಬೆಟರು. ಬೇರೆ ಉಪಾಯವಿಲ್ಲ. ಸುಕುಮಾರ ಸರ್ವದಮನ ಬೆನ್ನು ತಟ್ಟಿದ. ನನಗೆ ನಿನ್ನ ಕಂಡ್ರೆ ತುಂಬ ಸಾಫ್ಟ್ ಕಾರ್ನರು ಇದೆ ಅಂಕಲ್. ಹಾಗೆ ನಾನು ಡಿಗ್ರಿಯಾಗಿ, ಮೀನಾ ಮೆಂಟಾಲಿಟಿಯಾಗಿ ಅಲ್ಲ. ನೀನು ಜಮ್ಮು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತು ಅಂಕಲ್. ಅದಕ್ಕೆ ಯಾವ ರೀತಿಲೂ ಕಲ್ಲು ಹಾಕಬಾರ್ದು. ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇರೋದು. ಅವಳನ್ನು ನನಗೆ ಕಟ್ಟಬೇಕು ಅಂತ ಟ್ರೈ ಮಾಡಿದ್ರು. ಆದರೆ ನನಗಾಗಲೇ ಪಂಚಾಲಿತ ಒಬ್ಬಳು ಇದ್ದಾಳೆ. ಜಮ್ಮುನ ವಿಷಯ ಬರುತ್ತಲೇ ಸರ್ವದಮನ ಮೆತ್ತಗಾದ. ಸುಕುಮಾರ ಹೇಳಿದಂತೆ ಮಾಡಲು ಒಪ್ಪಿದ. ನಿಮ್ಮ ತಾಯಿಗಾಗಲಿ ಜಮ್ಮುಗಾಗಲಿ ಇದನ್ನ ತಿಳಿಸ್ಬೇಡ. ಕೆಲಸ ಕೆಟ್ಟೋಗುತ್ತೆ, ಸುಕುಮಾರ ಎಚ್ಚರಿಸಿದ. ಜಮ್ಮುನ ಹಾಗೂ ಮನಜಮ್ಮನ ಇಬ್ಬರೂ ಸರ್ವದಮನ ಬಗ್ಗೆ ಏನೂ ತಿಳಿಯದೆ ಆತಂಕದಿಂದ ತತ್ತರಿಸಿ ಹೋಗಿದ್ದರು. ಅಪ್ಪ ಏನು ಹೇಳಿದ್ರು ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ. ಸರ್ವ ತಲೆ ಮರೆಸ್ಕೊಂಡು ಓಡಿ ಹೋಗಿದ್ದಾನೆ ಅಂತಾರೆ. ಜಮ್ಮುನ ತನ್ನ ಅಳಲನ್ನು ವನಜಮ್ಮನ ಮುಂದೆ
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.